ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಣ್ಣ ಬಡಿದಾಟ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾಕೀತು ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಎಂಎಲ್ಸಿ ಪೂಜಾರ ಮತ್ತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮಧ್ಯ ಈ ಶೀತಲ ಸಮರ ಅನ್ನೋದು ಏನ್ ನಡೀತಾ ಇತ್ತು, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ವಿಜಯೇಂದ್ರಗೆ ಹಾಲಿ ಎಂಎಲ್ಸಿ ಪಿಎಚ್ಒ ಪೂಜಾರ್ ದೂರು ನೀಡಿರೋದು. ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಗೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬಣ ದೂರು ಕೊಟ್ಟಿದೆ. ಬಣ ನಾಯಕರ ದೂರುಗಳ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗ್ತಾ ಇದೆ ರಾಜ್ಯ ಬಿಜೆಪಿಯ ಶಿಸ್ತು ಸಮಿತಿ. ಸುದ್ದಿಗೋಷ್ಠಿಯನ್ನ ನಡೆಸಿ ಪೂಜಾರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದ ಚರಂತಿಮಠ ಬೆಂಬಲಿಗರ ವಿರುದ್ಧ ವಿಜಯೇಂದ್ರಗೆ ದೂರನ್ನ ನೀಡಿದ ಪೂಜಾರ. ಪೂಜಾರ ನಡೆಗೆ ಬೇಸತ್ತು ಶಿಸ್ತು ಸಮಿತಿಗೆ ಚರಂತಿಮಠ ಅವರ ಬಣ ಕೂಡ ದೂರನ್ನ ನೀಡಿದೆ. ಪರಸ್ಪರ ದೂರು ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ರಾಜ್ಯ ಶಿಸ್ತು ಸಮಿತಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್.ಟಿ. ಪಾಟೀಲರಿಗೆ ಪತ್ರವನ್ನು ಬರೆದು ಮಾಹಿತಿಯನ್ನ ಕೇಳಿರೋದು ಶಿಸ್ತು ಸಮಿತಿ. ಏನ್ರಪ್ಪ ನಡೀತಾ ಇದೆ ನಿಮ್ಮಲ್ಲಿ, ಏನ್ ಸಮಸ್ಯೆ, ಯಾರಿಂದ ಸಮಸ್ಯೆ, ಹೆಂಗ್ ಶುರು ಆಯ್ತು ಇದು ಅಂತ ಪತ್ರ ಬರೆದು ಮಾಹಿತಿ ಕೇಳಿದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರ ಬಣದ ಮೇಲೆ ಇವರು, ಇವ್ರ ಬಣದ ಮೇಲೆ ಇವರು, ಒಬ್ಬರಾದ್ಮೇಲೆ ಒಬ್ರು ದೂರನ್ನು ಕೊಡ್ಕೊಂಡೇ ಬರ್ತಾ ಇದ್ರು. ಹಾಗಾಗಿ ಇವ್ರದ್ದು ಯಾರ್ದು ಸಹವಾಸ ಬೇಡ ಅಂತ ಡೈರೆಕ್ಟ್ ಆಗಿ ಅಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಏನ್ ನಿಮ್ ಕತೆ, ಏನ್ ಸಮಸ್ಯೆ ಹೇಳಿ, ಬಗೆಹರಿಸಬೇಕಲ್ಲ ಇದನ್ನ ಆದಷ್ಟು ಬೇಗ ಅಂತ. ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ಇದೀಗ ಈ ಪತ್ರವನ್ನು ಬರೆದಿದ್ರು. ಇಮಿಡಿಯೇಟ್ ಆಗಿ ಮಾಹಿತಿ ಬೇಕು, ಏನ್ ಪ್ರಾಬ್ಲಮ್ ಆಗಿದೆ, ಆಕ್ಚುಲ್ ಆಗಿ ಏನ್ ನಡೀತಾ ಇದೆ, ಯಾಕಿಷ್ಟು ಗೊಂದಲ, ಯಾಕಿಷ್ಟು ಸಮಸ್ಯೆ ಅನ್ನೋದ್ರ ಬಗ್ಗೆ ಪತ್ರ ಬರೆಯಲಾಗಿದೆ. ಇದಕ್ಕೆ ಯಾವ ಥರದ್ದು ಉತ್ತರ ಬರುತ್ತೆ, ಏನು ಎತ್ತ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಾರೆ ಅಥವಾ ಏನಾದರೂ ಕೂರ್ಸ್ ಮಾತುಕತೆ ಏನಾದ್ರು ಮಾಡ್ತಾರಾ, ಯಾಕಂದ್ರೆ ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜೇ ಆಗೋದು. ಇವರು ಸ್ಥಳೀಯ ನಾಯಕರುಗಳು, ಅಲ್ಲಿ ಇವ್ರು ಈ ಥರ ಕಚ್ಚಾಡ್ತಾ ಇದ್ರೆ ಇದರ ಲಾಭ ಮೂರನೇವ್ರಿಗೆ ಆಗ್ಬಿಡುತ್ತೆ. ಬಿಜೆಪಿಯಲ್ಲೇ 2 ಬಣ 3 ಬಣ ಆಗ್ಬಿಟ್ರೆ ಲಾಭ ಯಾರಿಗಾಗತ್ತೆ, ಬೇರೆ ಪಕ್ಷದವ್ರಿಗಾಗತ್ತೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪತ್ರ ಬರ್ದು ಕೇಳಿದ್ದಾರೆ. ಏನ್ ಆಗ್ತಾ ಇದೆ ಸಮಸ್ಯೆ, ಯಾಕೆ ಇಷ್ಟು ಮಟ್ಟಿಗೆ ಗೊಂದಲ ಆಗ್ತಾ ಇದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಇದೀಗ ನಾಯಕರುಗಳ ಇಬ್ಬರ ನಡುವೆ ನಡೀತಿರುವಂತಹ ಸಮರ ಇದೀಗ ಶಿಸ್ತು ಕಮಿಟಿವರೆಗೂ ಬಂದು ನಿಂತಿದೆ. ಈಗ ಕೂರ್ಸ್ ಮಾತಾಡೋದು, ಸಂಧಾನ ಮಾಡೋದು, ಬಗೆಹರಿಸೋದು ಅಥವಾ ಯಾರಾದ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಯಾರು ಒಬ್ರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಎಷ್ಟು ಮಟ್ಟಿಗೆ ಸೂಕ್ತವಾಗಿದೆ, ಅನಿವಾರ್ಯವಾಗಿದೆ ಅಂತ. ನಿಜಕ್ಕೂ ನೀತಿ, ಯಾಕಂತಂದ್ರೆ ರಾಜ್ಯದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಬಿಜೆಪಿಯ ಒಂದು ಶಿಸ್ತಿನ ಪಕ್ಷ ಅನ್ನೋದು ಬಿಜೆಪಿ ಅವರು ಅವಾಗ ಪ್ರಸ್ತಾಪವನ್ನ ಮಾಡ್ತಿರುವಂತದ್ದು. ರಾಜ್ಯದಲ್ಲದೆ ಬಿಜೆಪಿಯ ಒಣ ಬಡಿದಾಟ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿರೇಕವಾಗಿರುವಂತದ್ದು. ಪ್ರಮುಖವಾಗಿ ಕಳೆದ 2 ವರ್ಷಗಳಿಂದ ಬಿಜೆಪಿಯ ಒಣ ಬಡಿದಾಟ ಮೇಲಿಂದ ಮೇಲೆ ಆಗ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ರೋಷವಾಗಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವನ್ನ ಉಂಟು ಮಾಡುವಂತ ಸ್ಥಿತಿಗೆ ಬಂದು ನಿಂತಿರುವಂತದ್ದು. ಪ್ರಮುಖವಾಗಿ ಕಳೆದ 2 ವರ್ಷಗಳಿಂದ ಆಗಾಗ ವಾಕ್ಸಮರ ಅಂದ್ರೆ ಬಿಜೆಪಿಯ ಬನ ಬಡಿದಾಟದಲ್ಲಿ ಹಾಲಿ ಎಂಎಲ್ಸಿ ಆಗಿರ್ತಕ್ಕಂಥ ಪಿ.ಎಚ್. ಪೂಜಾರ್ ಆಗಿರ್ಬೋದು ಮತ್ತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರ
ವನ ಬಡಿದಾಟ ದಿನ ದಿನಕ್ಕೆ ತಾರಕಕ್ಕೇರುತ್ತಿರುವಂತದ್ದು ಹಿನ್ನೆಲೆ ಹೀಗಾಗಿ ರಾಜ್ಯದ ಬಿಜೆಪಿಯ ಬೆಂಬಲಿಗರು ಅಂದ್ರೆ ಚರಂತಿಮಠ ಮಾಜಿ ಶಾಸಕ ವೀರಣ್ಣ ಚರಂತಿಮಠರ ಬೆಂಬಲಿಗರು ಏನು ಮಾಧ್ಯಮಗೋಷ್ಠಿಯನ್ನ ಮಾಡಿ ಇವರಿಗೆ ಶಿಸ್ತು ಸಮಿತಿಗೆ ನಾವು ಶಿಫಾರಸು ಮಾಡ್ತೀವಿ ಅಂತಕ್ಕಂಥ ಬೆಂಬಲಿಗರು ಒಂದು ಪತ್ರವನ್ನ ಬರೀತಾರೆ. ಪತ್ರವನ್ನ ಬರೆದ ನಂತರ ಈಗ ಮಾಜಿ ಏನು ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರ ಜೊತೆ ಆಗಾಗ ವಾಗ್ವಾದ ಶುರುವಾಗತ್ತೆ. ಅಂದ್ರೆ ಏಕಪಕ್ಷೀಯದಲ್ಲಿರ್ತಕ್ಕಂಥ ಇಬ್ಬರು ನಾಯಕರು ಈ ರೀತಿಯಾಗಿ ಬನ ಬಡಿದಾಟ ಮುಂದುವರಿತಾ ಇದ್ರೆ ನಮ್ಗೆ ಸಾಕಷ್ಟು ನೋವನ್ನು ಉಂಟು ಮಾಡ್ತಿದೆ ಅಂತಕ್ಕಂಥದ್ದು ಬಿಜೆಪಿಯ ನಾಯಕರು ಮತ್ತು ಅಲ್ಲಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ನೋವನ್ನು ಉಂಟು ಮಾಡ್ತಿರುವಂತದ್ದು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಕೂಡ ಏನು ಪಕ್ಷದ ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯದ ಬಗ್ಗೆ ಸ್ವತಃ ಬಾಗಲಕೋಟೆ ಜಿಲ್ಲೆಯ ಏನು ಜನಾಕ್ರೋಶ ಸಭೆಯಲ್ಲಿ ಕೂಡ ಯಾವುದೇ ರೀತಿಯಾಗಿ ಬಿಜೆಪಿ ಬನ ಬಡಿದಾಟದ ಶಿಸ್ತು ಸಮಿತಿಯಲ್ಲಿ ಏನಾದ್ರೂ ಉಂಟಾಗುವಂತದ್ದನ್ನ ಮಾಡಬಾರದು, ಅವರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾತುಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಬಾಗಲಕೋಟೆ ಜಿಲ್ಲೆಯ ಜನಾಕ್ರೋಶ ಏನು ಸಭೆ ಇತ್ತು ಸಭೆಯಲ್ಲಿ ಕೂಡ ಅವರಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೂ ಯಾಕೂ ಅವರು ನಿಲ್ತಾ ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ ನೀತಿ. ಅಂದ್ರೆ ಕಳೆದ 2 ವರ್ಷಗಳಿಂದ ಹಲವು ನಾಯಕರನ್ನ ಭೇಟಿ ಆದ ನಂತರ ಮತ್ತು ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತುಕತೆ ನಡೆದ್ರು ಕೂಡ ಇವರದ ಮಾತಿನ ಚಕಮಕಿ ಈಗ ಮತ್ತೆ ಮುಂದುವರಿತಾ ಇರುವಂತದ್ದು. ಈಗಾಗಲೇ ಶಿಸ್ತು ಸಮಿತಿಗೆ ವೀರಣ್ಣ ಚರಂತಿಮಠ ಬೆಂಬಲಿಗರು ಒಂದ್ ಕಡೆ ನೀಡಿದ್ರೆ ಇತ್ತ ಹಾಲಿ MLC ಆಗಿರ್ತಕ್ಕಂಥ PH ಪೂಜಾರ್ ಅವರು ರಾಜ್ಯದ ಏನು ವಿಜೇಂದ್ರ ಅವರಿಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಹೀಗಾಗಿ ಒಂದ್ ಕಡೆ ಈಗ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ 2 ದಿನಗಳಲ್ಲಿ ಶಿಫಾರಸು ಮಾಡಿ ನೀವು ಶಿಸ್ತು ಕ್ರಮವನ್ನ ಯಾವ ರೀತಿಯಾಗಿ ಜರುಗಿಸ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಶಿಸ್ತು ಸಮಿತಿ ಆಗಿರ್ಬೋದು ರಾಜ್ಯದ ವಿಜೇಂದ್ರ ಅವರು ಕೂಡ ಪತ್ರವನ್ನ ಬರೆದಿರುವಂತದ್ದು. ಬಾಗಲಕೋಟೆ ಜಿಲ್ಲಾಧ್ಯಕ್ಷರ ಏನು ST ಪಾಟೀಲ್ರು ಕಳೆದ 2 ದಿನಗಳಲ್ಲಿ ನೀವು ಶಿಸ್ತು ಸಮಿತಿಗೆ ಪತ್ರವನ್ನ ಉಲ್ಲೇಖ ಮಾಡಬೇಕು, ಯಾರ್ದು ತಪ್ಪಿದೆ ಆ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಬೇಕಾಗತ್ತೆ, ಈ ಕ್ರಮವನ್ನ ಮುಂದುವರಿಸಿದ್ದೆ ಆದ್ರೆ ಅವರ ಮೇಲೆ ಶಿಸ್ತು ಕ್ರಮವನ್ನ ಜಾರಿ ಮಾಡ್ಬೇಕಾಗತ್ತೆ ಅನ್ನುವಂತ ಪತ್ರವನ್ನ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಕೂಡ ಬರೆದಿರುವಂತದ್ದು. ಈಗ ಮತ್ತೆ ಯಾವ ರೀತಿಯಾಗಿ ತಾರಕಕ್ಕೇರತ್ತೆ ಅಂದ್ರೆ ಸುಮಾರು ಕಾರ್ಯಕರ್ತರಲ್ಲಿ ಒಂದೊಂದು ರೀತಿ ಒಂದೊಂದು ಗೊಂದಲ. ಬಿಜೆಪಿಯ ಜನಾಕ್ರೋಶ ಯಾತ್ರೆಯಲ್ಲಿ 2 ರೀತಿ ಪ್ರೊಟೆಸ್ಟ್, ಯಾವುದೇ ಒಂದು ಪ್ರತಿಭಟನೆ ಆದ್ರೆ ಬಿಜೆಪಿಯಲ್ಲಿ 2 ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಿರುವಂತದ್ದು. ಹೀಗಾಗಿ ಪಕ್ಷದ ಒಂದು ಮುಜುಗರ ಉಂಟಾಗತ್ತೆ, ಈ ಪಕ್ಷದ ಲಾಭವನ್ನ ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವು ನಾಯಕರು ಮತ್ತು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ನೋವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಮತ್ತೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಈಗ ಬಿಜೆಪಿಯ ಶಿಸ್ತು ಸಮಿತಿಗೆ ಮತ್ತು ರಾಜ್ಯದ ಏನು ವಿಜೇಂದ್ರ ಅವರಿಗೂ ಕೂಡ ರಾಜ್ಯಾಧ್ಯಕ್ಷರು ಕೂಡ ಪತ್ರವನ್ನ ಬರೆದಿರುವಂತದ್ದು. ಒಟ್ಟಿನಲ್ಲಿ ನೋಡ್ಬೇಕಾಗತ್ತೆ ನೀತಿ, ಕಳೆದ 2 ವರ್ಷಗಳಿಂದ ಈ ರೀತಿ ಬನ ಬಡಿದಾಟ ಮುಂದುವರಿತಾ ಇದೆ. ಇದು ಎಲ್ಲಿ ಮಟ್ಟಿಗೆ ಹೋಗುತ್ತೆ, ಯಾವ ಮಟ್ಟಿಗೆ ಹೋಗುತ್ತೆ, ಆ ತಾರ್ಕಿಕ ಅಂತ್ಯ ಆಡತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನೀತಿ. ಫೈನ್, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗಾಗಿ. ಪೂಜಾರಿ